ರಾದ ಪತಿಗೆ ನಮಸ್ಕಾರಗಳು ಸರಿಯಾಗಿತ್ತು. ಅವಳು ಹೈಸ್ಕೂಲಲ್ಲಿ ಬರೆದದ್ದು ಅದು. ಹಾಗಾಗಿ ಲೆಟರ್ ರೈಟಿಂಗ್ಗೆ ಕಷ್ಟ. ಈಗ ಏನು ಬರೆಯೋದು, ದೇವ್ರಿಗೆ ಏನು ಬರೆಯೋದು? ನಾವು ನೀವಾದರೆ, ನಿಮ್ಮದಾದರೆ ಏನೋ ಲೆಟರ್ ಬರೀಬೋದು. ನಾವು ಚೆನ್ನಾಗಿದ್ದೇವೆ, ತಾವು ಚೆನ್ನಾಗಿದ್ದೇವೆಂದು ಭಾವಿಸಿದ್ದೇವೆ. ಈ ಮೂಲಕ ತಮಗೆ ತಿಳಿಸೋದೇನೆಂದರೆ, ಇದ್ದಕ್ಕಿದ್ದ ಹಾಗೆ ನನಗೆ ಕಾಲು ನೋವು ಶುರುವಾಗಿದೆ, ನಿಮಗೆ ಗೊತ್ತಿದ್ದ ಹಾಗೆ ನನಗೆ ಬೆನ್ನೋವು ಇದ್ದೇ ಇದೆ, ತಲೆನೋವು ಅಂತೂ ಹೇಳೋ ಹಾಗೆ ಇಲ್ಲ, ಯಾವುದನ್ನ ಕೆಲಸ ಮಾಡ್ತೀನಿ ಅಂದ್ಕೊಂಡಾಗೆಲ್ಲ ಕೈ ನೋವು ಬರುತ್ತೆ, ಹೊಟ್ಟೆ ನೋವು ಅಂತೂ ಭಕ್ಷ್ಯಾಭೋಜ್ಯಗಳು ನೋಡಿದ್ರೆ ಬಂದೇ ಬಿಡುತ್ತೆ. ಇಂತಿ ಆರೋಗ್ಯ ಮೂರ್ತಿ, ಇನ್ಯಾವ ನೋವು ಬರಬೇಕಪ್ಪ ನಿನಗೆ? ಆದಷ್ಟು ನರ್ಸಿಂಗ್ ಹೋಮ್ ಎದುರಿಗೆ ಮನೆ ಹುಡುಕ್ತಾ ಇದ್ದೀವಿ, ಎಡವು ಬಿದ್ದರೆ ಬೆಡ್ ಮೇಲೆ ಬೀಳಬೇಕು ಅಂತ. ಹೀಗೆ ನಮ್ಮ ಹಣೆ ಬರಹ. ದೇವರಿಗೇನು ಸಂಬೋಧನೆ ಮಾಡೋದು? ಅಪ್ರಾಕೃತಾಯ ನಿತ್ಯಾಯ. ನೀನು ಅಪ್ರಾಕೃತ, ನಾವು ಪ್ರಕೃತಿಯಿಂದ ಬಂಧನಕ್ಕೆ ಒಳಗಾದವರು. ನಮ್ಮ ಕನಕದಾಸರಂತಾರೆ, ಏನೆದು ಕೊಂಡಾಡಿ ಸ್ತುತಿಸಲೋ ದೇವ, ನಾನೇನು ಬಲ್ಲೆನು ನಿನ್ನ ಮಹಿಮೆಗಳ. ಏನೆದು ಕೊಂಡಾಡಿ ಸ್ತುತಿಸಲೋ ದೇವ, ಹರಿಮುಕುಂದನು ನೀನು ನರಜನ್ಮಧುಳು ನಾನು, ಪರಮಾತ್ಮನೋ ನೀನು ಪಾಮರನು ನಾನು, ಗರುಡ ಗಮನನು ನೀನು ಮರಳು ಪಾಪಿಯು ನಾನು. ಏನು ನಿನ್ನನ್ನು ನಾನು ಸ್ತೋತ್ರ ಮಾಡಲಿಕ್ಕೆ ಒಂದು ಲೆವೆಲ್ ಬೇಡ? ನೀನೆಲ್ಲಿ ನಾನೆಲ್ಲಿ? ಆದರೂ ನಿನ್ನ ಕರುಣೆ ಹೆಚ್ಚು. ಅಪ್ರಾಕೃತಾಯ ನಿತ್ಯಾಯ ಸಚ್ಚಿದಾನಂದ ಮೂರ್ತಯೇ, ಜ್ಞಾನಾನಂದಾತ್ಮಕವಾದ ದೇಹವುಳ್ಳ ಭಗವಂತ, ನಾನು ಇದನ್ನು ಸ್ವತಂತ್ರಾಯ ಅದ್ವಿತೀಯಾಯ ಅನಂತರೂಪಾಯ ಶಾಂಗಣೆ, ಭಕ್ತಪ್ರಿಯಾಯ ಭಕ್ತೈಕ ವೇದ್ಯೋಪಾದೇಯ ರೂಪಿಣೆ. ನೀನು ಸ್ವತಂತ್ರ, ಅದ್ವಿತೀಯ, ನಿನ್ನ ಸಮಾನರು ಯಾರೂ ಇಲ್ಲ. ಭಕ್ತಪ್ರಿಯಾಯ, ಭಕ್ತರಿಗೆ ಪ್ರೀತ್ಯಾಸ್ಪದವಾದ ವ್ಯಕ್ತಿತ್ವ, ಭಕ್ತರಿಗೆ ಮಾತ್ರ ನಿನ್ನನ್ನು ನೀನು ತೋರಿಸಿಕೊಳ್ಳುತ್ತೆ. ಎಲ್ಲ ದೇವತೆಗಳಿಂದ ಪೂಜ್ಯನಾದ ಬ್ರಹ್ಮಪೂಜ್ಯಾಯ ವಿಷ್ಣವೇ ಶ್ರೀನಿವಾಸಾಯ ಕೃಷ್ಣಾಯ ವೆಂಕಟಾಚಲವಾಸಿನೇ, ಸಾಂಗೈ ಸರ್ವೈಶ್ಚ ವೇದಾದ್ಯೈ ಆಗಮೈ ಸಪುರಾಣಕೈ ಆವೇದಿತ ಅನಂತಗುಣಕರ್ಮಣೆ ಶ್ರೀಧರಾಯತೆ ಆಶೀರ್ವಾದಂ ಕರಿಷ್ಯಾಮಿ. ಆಶೀರ್ವಾದ ಮಾಡ್ತೇನೆ, ನಾನು ದೊಡ್ಡವನು ನೀನು ಸಣ್ಣವನು ಅಂತಲ್ಲ, ಬಂಧು ಅಂತ. ದಯಮಾಡಿ ನನ್ನ ಮಗಳನ್ನು ವೈಶಾಖ ಶುದ್ಧ ದಶಮಿ, ನಾಳೆ ದೇವರ ವೆಡ್ಡಿಂಗ್ ಆ್ಯನಿವರ್ಸರಿ ಡೇ ಅದು, ನನ್ನ ಮಗಳನ್ನು ನಿನಗೆ ಕೊಡ್ತೇನೆ ಶುಕ್ರವಾರ. ಇವತ್ತು ಶುಕ್ರವಾರ ಬಂದಿದೆ, ನಾಳೆ ಶನಿವಾರ. ಶ್ರೀನಿವಾಸನ ಮದುವೆ ಆದ ದಿವಸದಲ್ಲಿ ವೈಶಾಖ ಶುದ್ಧ ದಶಮಿ ಶುಕ್ರವಾರ ಇತ್ತು. ನೀನು ಸ್ವೀಕಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡಬೇಕು. ಇನ್ನು ಹೆಚ್ಚಿಂದ ಏನು ಹೇಳೋ ಅಷ್ಟಿಲ್ಲ. ಶುಕಾಚಾರ್ಯರಿಗೂ ಗೊತ್ತು, ಮತ್ತು ಬೃಹಸ್ಪತ್ಯಾಚಾರ್ಯನ ಕೇಳು. ನಾ ಹೇಳೋ ಅಷ್ಟು ದೊಡ್ಡವನು ಇಲ್ಲ, ಹೇಳ್ಕೊಂಬೋ ಅಷ್ಟು ಅಂಥ ವಿಷಯವೂ ಇಲ್ಲ. ಹೆಚ್ಚಿಂದೆಲ್ಲ ಹೇಳಬಾರ್ದು. ಒಂದು ರಿಲೆವೆಂಟ್ ಆಗಿರೋದನ್ನು ಮಾತಾಡಬೇಕು, ತುಂಬ ದೊಡ್ಡಸ್ಸಿಗೇನು ಹೇಳ್ಕೊಳ್ಳಬಾರ್ದು. ನಾವು ಯಾರು ಅದು ನಿಮ್ಗೆ ಹೇಳಿದ್ರೆ ಗೊತ್ತಾಗಲ್ಲ. ಇನ್ನೊಂದು ಸಲ ಭೇಟಿಯಾದಾಗ ಒಂದು ಫೈಲ್ ಕೊಡ್ತೀನಿ, ನೀವು ನೋಡ್ಕೊಳ್ರಿ. ಅದು ದೇವರಲ್ಲಿ ಏನು ಹೇಳ್ತೀವಿ, ನಾವು ಯಾರು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತು. ನೀ ಏನು ಅಂತ ಇವತ್ತಲ್ಲ, ಅನಂತ ಜನ್ಮಗಳ ಹಣೆ ಬರಹ ಅವನು ಗೊತ್ತು, ನಾನೇನು, ನನ್ನ ಯೋಗ್ಯತೆ ಏನು. ಆಕಾಶರಾಜ ಪತ್ರ ಬರೆದು ಶುಕಾಚಾರ್ಯ ಕೊಟ್ಟ, ಸ್ವಾಮಿ ತಾವು ಮುಟ್ಟಿಸ್ಬಿಡ್ರಿ, ಒಪ್ಪಸೇ ಬನ್ನಿರಿ. ಆಯಿತು ಅಂತ ಶುಕಾಚಾರ್ಯರು ಪತ್ರವನ್ನು ತೆಗೆದುಕೊಂಡು ಬಂದು ಶ್ರೀನಿವಾಸನಿಗೆ ಕೊಡಬೇಕು. ಶ್ರೀನಿವಾಸ ನೋಡ್ತಾ ಇದ್ದ, ಶುಕಾಚಾರ್ಯ ಕಂಡ್ರು. ಬರಬೇಕು ಶುಕಾಚಾರ್ಯ ಅಂದ. ಸ್ವಾಮಿ ಏನು ಅಷ್ಟು ಕ್ಯೂರಿಯಾಸಿಟಿ? ನಮ್ಮದೇನು ಕೆಲಸ, ಹಣ್ಣೋ ಕಾಯೋ? ಸ್ವಾಮಿ ನಿನ್ನ ನಾಟಕ ಚೆನ್ನಾಗಿ ಆಡ್ತಿ, ನಿನ್ನ ಅನುಗ್ರಹ ಇದ್ದವ್ರ ಕೆಲಸವೇ ಹಣ್ಣಾಗತ್ತೆ, ನಿನ್ನ ಕೆಲಸ ಕಾಯಲ್ಲಾಗತ್ತೋ? ಅಲ್ಲ, ಆಕಾಶರಾಜ ಲಗ್ನಕ್ಕೆ ಒಪ್ಪನ್ನ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟ ದೇವರು. ಶುಕಾಚಾರ ಅಂದ್ರೆ ಇದು ಯಾಕೆ ಬೇಕು?
ಆಲಿಂಗನ ಮಾಡಿಕೊಂಡು ಎಂಥ ಸುದ್ದಿ ಹೇಳಿದ್ರಿ. ಈಗ ನಿಜವಾಗಲೂ ಒಂದು ಹುಡುಗಂಗೆ ಹೆಣ್ಣು ಗೊತ್ತಾಗಿದೆ ಅಂದರೆ ಸಾಷ್ಟಾಂಗ ನಮಸ್ಕಾರ ಕಂಡೋರು ಮಾಡೋ ಪರಿಸ್ಥಿತಿ ಇದೆ. ಏಕಾಏಕಿ ಹೆಣ್ಣಿನ ಸಂಖ್ಯೆ ಕಮ್ಮಿ, ಒಪ್ಪೋದಿಲ್ಲ, 108 ಕಂಡೀಷನ್ನು. ಯೋ 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 ಅದೇನೋ ಎಂತೋ ಸೆಕೆಂಡ್ ಇನ್ನಿಂಗ್ ಶುರು ಆಗಿ. ಹಿಂದೆಲ್ಲ ಭಾಳ ಈ ಗಂಡನ್ನು ತೋರಿಸ್ಬೇಕಾದ್ರೆ ಏನೇನೋ ಮಾಡೋರು. ಆ ಹುಡುಗಿಗೆ ಸಂಗೀತ ಬರುತ್ತಾ, ಸಾಹಿತ್ಯ ಬರುತ್ತಾ, ನಡೀರಿ, ಓಡಾಡ್ರಿ, ಅದೆಲ್ಲ ಮಾಡಿರಿ ಅಂತ ಮಾಡ್ತೀನಿ ತಾಳು ಅಂತ. ಈಗ ಸೆಕೆಂಡ್ ಇನ್ನಿಂಗ್ ಶುರು ಆಗಿದೆ. ಎಲ್ಲ ಬೌನ್ಸರ್ಗಳೇ ಬರೋದು, 108 ಕೇಳ್ತಾರೆ. ಹಾಗಾಗಿ ನಮಸ್ಕಾರ ಮಾಡಿ ಆಲಿಂಗನ ಮಾಡಿಕೊಂಡು ಶುಕಾಚಾರ್ಯರನ್ನು, ಸ್ವಾಮಿ ಒಂದೇ ಒಂದು ಕೇಳಲ್ಲ, ಒಂದು ಯಾಕೆ 10 ಕೇಳ. ಶ್ರೀನಿವಾಸ ಅಂದ, ಸ್ವಾಮಿ ವದಂತಿ ಲೋಕಾ ಅನೃತಾನ್ ಸಹಸ್ರಾನ್, ಲೋಕದಲ್ಲಿ ಒಂದು ವಿವಾಹ ಆಗಬೇಕು ಅಂದರೆ ಸಾವಿರಾರು ಸುಳ್ಳು ಹೇಳ್ತಾರೆ. ನೀವು ಏನೇನು ಸುಳ್ಳು ಹೇಳಿದ್ರಿ? ಯಾಕೆ ನಿನ್ನ ಮದುವೆಗೆ ಸುಳ್ಳೇನು ಹೇಳೋದು? ಹಾಗಲ್ಲ, ಸಾಮಾನ್ಯ ಹುಡುಗಿನ ಕೊಡಬೇಕಾದ್ರೆ ಹುಡುಗನಿಗೆ ಯಾರೂ ಇಲ್ಲ ಅಂದರೆ ಅದು ಶ್ರೇಷ್ಠವಾದ ಕ್ವಾಲಿಫಿಕೇಷನ್. ಹುಡುಗಂಗೆ ಯಾರೂ ಇರಬಾರ್ದು ಅಂದರೆ ಅಕ್ಕ ತಂಗಿ, ಅಕ್ಕ ತಂಗಿ ಅದು ಪ್ಲೂರಲ್ ಆಯಿತು, ಅಕ್ಕ ತಂಗಿಯರು ಸಿಂಗ್ಯುಲರ್ ಆಯಿತು, ಅಕ್ಕ ತಂಗಿ ಪ್ಲೂರಲ್ಲು, ಅಕ್ಕ ತಂಗಿಯರು. ಈಗ ಯಾವುದೂ ಇಲ್ಲ ಅಂದ್ಕೊಳ್ಳಿ. ಹಿಂದೆಲ್ಲ 4-6 ಜನ ಇರೋರು, ಅಣ್ಣ ತಮ್ಮ ಯಾರೂ ಇರಬಾರ್ದು, ಅಕ್ಕ ತಂಗಿ ಇರಬಾರ್ದು. ಇನ್ನೂ ಹೇಳಬೇಕು ಅಂದರೆ ಅಪ್ಪ ಅಮ್ಮನೂ ಇರಬಾರ್ದು ರೀ, ಒಂಟುಗೂಬೆ ಸುಂಟ್ರು ಗಾಳಿ ಆಗಿರಬೇಕು. ನಮ್ಮ ಅಳಿಯ ಅಂದರೆ ಯಾರ್ಯಾರಿದ್ದಾರೆ ಅಂದರೆ ಯಾರೂ ಇಲ್ಲ, ಅವನಾಯಿತು, ಅವ್ರ ಮನೆ ಆಯಿತು. ಇದು ಕ್ವಾಲಿಫಿಕೇಷನ್. ನಾನು ನೋಡಿದ್ರೆ ಜಗತ್ ಕುಟುಂಬಿ. ಯಾರ್ಯಾರು ಅಂದರು, ಏನದು? ಲಕ್ಷ್ಮೀರ್ಯಸ್ಯ ಪರಿಗ್ರಹ, ಲಕ್ಷ್ಮೀದೇವಿ ನಮ್ಮ ಮಿಸಸ್ಸು. ಕಮಲಭೂಹು ಸೂನು, ಬ್ರಹ್ಮದೇವರ ಮಗ. ಗರುತ್ಮಾನ್ ರಥಃ, ಗರುಡದೇವರು ರಥ. ಪೌತ್ರಶ್ಚಂದ್ರ ವಿಭೂಷಣ, ನನ್ನ ಮೊಮ್ಮಗ ರುದ್ರದೇವರು. ಇಲ್ಲಿ ಸಮಸ್ಯೆ ಏನು ಅಂದರೆ, ನಮ್ಮ ಖಾನ್ದಾನ್, ನಮ್ಮ ವಂಶ ಇದೆಯಲ್ಲ, ಒಬ್ರಿಗೆ ಹೇಳಿದ್ರೆ ಸಾಕು, ಎಲ್ಲರನ್ನೂ ಕರ್ಕೊಂಬರ್ತಾರೆ. ಈಗ ರುದ್ರದೇವ್ರಿಗೆ ಹೇಳಿದ್ರೆ ಒಬ್ಬರು ಬರೋದೇ ಇಲ್ಲ, ಅವರು ಭೂತ ಪ್ರೇತ ಇವುಗಳ ಜೊತೆಗೆ ಬರ್ತೀವಿ. ಆ ಭೂತಾಪೇತಕ್ಕೆ ಬರಬೇಡ ಅಂದರೂ ಅದು ಕೇಳೋದೇ ಇಲ್ಲ. ನೀವ್ಯಾರ್ರಿ ಕೇಳೋಕ್ಕೆ? ನೀವು ಬೇಕಾದ್ರೆ ಅಪಸರ್ಪಂತು ಏ ಭೂತ ಭುವಿ ಸಂಸ್ಥಿತ ಉಚ್ಚಾಟನೆ ಮಾಡಿರಿ. ನೀವು ಅಲ್ಲಿ ಉಚ್ಚಾಟನೆ ಮಾಡಿದ್ರೆ ಹಿಂಬಾಗ್ಲಿಂದ ಓಡಿ ಬರ್ತೀವಿ ಅನ್ನತ್ತು. ಹೀಗಾಗಿ ಕಮಲಭೂಸೂನು ಗರುತ್ಮಾನ್ ರಥಃ ಪೌತ್ರಶ್ಚಂದ್ರ ವಿಭೂಷಣ ಸುರಗುರು ಶೇಷಶ್ಚ ಶಯ್ಯ. ನಮ್ಮ ಹಾಸಿಗೆ ಶೇಷದೇವರು. ನೀವು ಹಾಸೋದು ಬೇಡ ಅದೇ ನಡ್ಕೊಂಬಂದ್ಬಿಡತ್ತೆ. ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕಾ. ಬ್ರಹ್ಮಾಂಡವೇ ಮನೆ, ಬ್ರಹ್ಮಾದಿ ದೇವತೆಗಳು ಸೇವಕರು. ಹೀಗೆ ಅನಂತ ಜೀವರಾಶಿಗಳ ಸಂರಕ್ಷಣೆ ಮಾಡೋ ಜವಾಬ್ದಾರಿ ನಂದು. ಯಾರೇ ಆಗಲಿ ರೀ, ನಿಮ್ಮ ಹುಡುಗಿನ ಯಾರೋ ಕೊಟ್ರಿ, ತುಂಬಿದ ಮನೆ ಕೊಟ್ಟಿದ್ದೀವಿ. ಯಾರ್ಯಾರಿದ್ದಾರೆ? ನಮ್ಮ ಹುಡುಗನಿಗೆ, ನಮ್ಮ ಅಳಿಯಂದ್ರಿಗೆ 8 ಜನ ಅಕ್ಕ ತಂಗಿಯರು, 10 ಜನ ಅಣ್ಣ ತಮ್ಮಂದರು, ಅವರಪ್ಪ ಅಮ್ಮ, ಅವರಪ್ಪ ಅಮ್ಮನ ಅತ್ತೆ ಮಾವ, ಅವರಮ್ಮನ ಅಜ್ಜಿ ತಾತ ಎಲ್ಲ ಇಲ್ಲೇ ಇದ್ದಾರೆ. ಅಡುಗೆ ಪಡುಗೆ ಎಲ್ಲ ನಮ್ಮ ಹುಡುಗಿನೇ ಮಾಡ್ತಾಳೆ. ಹೀಗೆ ಯಾರೂ ಹೇಳಲ್ಲ. ಸಿನಿಮಾದಲ್ಲಿ ನೋಡ್ಬೋದು, ಸೀರಿಯಲಲ್ಲಿ ನೋಡ್ಬೋದು. ಅಪರಾಣ ಯಾರನ್ನೂ ಕೇಳಲಿಕ್ಕೆ ಬಂದಾಗೆ ಕೇಳ್ತಾರಂತೆ, ನಿಮ್ಮ ಮನೇಲಿ ಹಳೆ ಫರ್ನಿಚರ್ ಇದೆಯಾ? ಇವ್ರಿಗೆ ಪಾಪ ಗೊತ್ತಾಗಲಿಲ್ಲ. ಇಲ್ಲ ಮೊನ್ನೆ ಹೊರಗೆ ಹಾಕಿದ್ವಿ, ವಂಡರ್ಫುಲ್ ಅಂದರು. ಆಮೇಲೆ ಗೊತ್ತಾಯ್ತು ಅಪ್ಪ ಅಮ್ಮಂಗೆ ಈ ಅವಸ್ಥಾ ಅಂತಿದ್ದು ಬಂದಿರೋದು. ಹೀಗಾಗಿ ನನಗೆ ಯಾಕೆ ಕೊಡ್ತಾರೆ? ನನಗೆ ಯಾರ್ಯಾರು ಇಷ್ಟೆಲ್ಲ ದೊಡ್ಡ ಬಳಗ ಇದೆಯಲ್ಲ. ಸ್ವಾಮಿ ನೀ ನಾಟಕ ಆಡಬೇಡ, ನಿನ್ನಂಥ ವರ ಸಿಗೋದು ಅನಂತ ಜನ್ಮದ ಪುಣ್ಯ. ನಾವೆಲ್ಲ ಸುಳ್ಳು ಹೇಳಿದ್ದೇವೆ, ಕೊಡ್ತಾರೆ. ಎಲ್ಲರನ್ನೂ ಬಿಟ್ಟುಬಿಟ್ಟಿಯಾನೆ, ಕೂಸು ಒಬ್ಬನೇ ಇದ್ದಾನೆ, ಅದಕ್ಕೆ ಅವನು ವೈಕುಂಠ ಬಿಟ್ಟು ಇಲ್ಲಿ ಯಾಕೆ ಬಂದರು, ಇಲ್ಲೆಲ್ಲ ವೈಕುಂಠದಲ್ಲಿ ಕಾಡಿಸ್ತಾರೆ ಅಂತಾನೆ. ಇಲ್ಲಿ ವೆಂಕಟಗಿರಿಲಿದ್ದಾನೆ. ಯಾರ್ಯಾರಿದ್ದಾರೆ? ಒಬ್ಬನೇ. ಆ ಬಕುಲಾದೇವಿನೂ ಟೆಂಪರರಿಯಾಗಿ ಬಂದಿರೋದು, ಅವಳು ರೆಡಿಮೇಡ್ ಬೀಗಿತ್ತೆ ಅವಳು ಅಂತ ಹೇಳಿದ್ದೀವಿ. ನೀ ಲಗ್ನ ಆಗು. ಸರಿ ಸ್ವಾಮಿ, ಬಹಳ ಸಂತೋಷ ಆಯಿತು. ಆಲಿಂಗನ ಮಾಡಿಕೊಂಡು ಆ ಪತ್ರವನ್ನು ಓದಿ ತಾನೂ ಬರೆದ ಪತ್ರದ ಹಿಂದೆ ತಾಪೋಸೋತ್ತಮ ಬಂದು ಪತ್ರವ ಕೊಡಲು ಶ್ರೀಪತಿ ತಾನೋದಿ ಬೆನ್ನಿಂದೆ ಬರೆದ ರಾಜಾದಿರಾಜ ಪೂಜ್ಯಾಯ ಸುಧರ್ಮತನಯಾಯ ಚ ನಮೋ ನಮೋ ಅತಿಭಕ್ತೇವ ಕೃತ್ವೇಯಂ ಪತ್ರಿಕಾಧುನಾ ಲಿಖ್ಯತೆ ಶ್ರೀನಿವಾಸೇನ ಶುಭ ವಿಜ್ಞಪ್ತಿ ಗರ್ಭಿಣಿ
ವೈಶಾಖ ಶುಕ್ಲ ದಶಮಿ ಭೃಗುವಾರೇ ಮಹೋತ್ಸವೇ ಅಂಗೀಕರೋಮಿ ರಾಜೇಂದ್ರ ಕನ್ಯಾಂ ತವ ವಿಶಾಂಪತೆ. ನಿಮ್ಮ ಮಗಳನ್ನು ನಾನು ಸ್ವೀಕಾರ ಮಾಡ್ತೇನೆ, ನೀನೇನು ಕಾಳಜಿ ಮಾಡಬೇಡ. ಶುಕಾಚಾರ್ಯರೇ ಬನ್ನಿರಿ. ಭಗೀರಥೋ ಮಹಾರಾಜೋ, ನಿನಗೆ ತುಂಬ ಕೀರ್ತಿ ಬರುತ್ತಪ್ಪ ಆಕಾಶರಾಜ. ಮಗಳಾದ ಲಕ್ಷ್ಮೀದೇವಿಯನ್ನು ಕೊಟ್ಟು ಸಾಗರ ಯಾವ ರೀತಿ ಕೀರ್ತಿ ಪಡೆದ, ಭಗೀರಥ ಭಾಗೀರಥಿಯನ್ನು ಪ್ರತ್ಯಕ್ಷೀಕರಿಸಿಕೊಂಡು ಹೇಗೆ ಪ್ರಸಿದ್ಧನಾದ, ಹಾಗೆ ನಿನಗೆ ಒಳ್ಳೆ ಕೀರ್ತಿ ಬರತ್. ಕಡೆಗೆ ಇವ್ರನ್ನ ಗಂಟು ಬಿದ್ದ. ಅವಿದಿತ್ವ ಕುಲಂ ಗೋತ್ರಂ. ಸ್ವಾಮಿ ಶುಕಾಚಾರ್ಯರೇ, ಕಡೆಗೆ ನಂಗೊಂದು ಡೌಟ್ ಇದೆ, ಅದಕ್ಕೆ ಉತ್ತರ ಕೊಟ್ಬಿಡ್ರಿ. ಏನಪ್ಪ, ನನ್ನ ಕುಲ ಗೊತ್ತಿಲ್ಲ, ಗೋತ್ರ ಗೊತ್ತಿಲ್ಲ, ಏನೂ ಗೊತ್ತಿಲ್ಲದೆ ಮಗಳನ್ನು ಕೊಡ್ತೇನೆ ಅಂದ್ಯಾನಲ್ಲ, ಏನಾದರೂ ಹೆಚ್ಚು ಕಮ್ಮಿ ಇದೆಯಾ? ಅಲ್ಲಿ ಕೇಳಿದ್ರಲ್ಲ, ಅದಕ್ಕೆ ಇವನು ಕೌಂಟರಾಗಿ ಕೇಳ್ದ. ಹುಡುಗಿನಲ್ಲಿ ಏನೂ ಹೆಚ್ಚು ಕಮ್ಮಿ ಇಲ್ಲ, ಮತ್ತು ನನ್ನ ಕುಲ ಗೋತ್ರ ಕೇಳೇ ಇಲ್ಲ. ನಿನಗೆ ಕೇಳಿದ್ರು ಇದೇ ಎಲ್ಲಿ ಎಂದು. ನಿಂದು ಯಾವ ಕುಲ? ಅದೊಂದು ಪ್ರಸಿದ್ಧ ಹಾಡಿದೆಯಲ್ಲ, ಆವ ಕುಲವೋ ರಂಗ ತಿಳಿಯದಾಗದು, ಕಡಲ ಮಗಳ ಗಂಡನಂತೆ ಅಡವಿಗೆ ತಾನು ಒಡೆಯನತೆ. ಆವ ಕುಲವೋ ರಂಗ, ನಿನ್ನ ಕುಲ ಗೋತ್ರ ಇಲ್ಲೇ ಇಲ್ಲ, ನಿನಗೆ ಜನನ ಮರಣವೇ ಇಲ್ಲ. ಜನನ ಮರಣ ಇದ್ದರೆ ಇವ್ರ ಕುಲ ಇವ್ರ ಮಗ ಅನ್ಬೋದು. ಅಮ್ಮ ಅಜಾಯ ನಮಃ. ಯಾರಿಗೆ ಜನನ ಇಲ್ಲ ಅವನು ಅಜ. ನಿನಗೆ ಜನನವೂ ಇಲ್ಲ ಮರಣವೂ ಇಲ್ಲ. ನಾವೆಲ್ಲ ಹೇಳಿದ್ದೀವಿ ಆಕಾಶರಾಜನಿಗೆ, ನಮ್ಮ ಕೂಸು ಒಳ್ಳೆಯ ಕೂಸು ಅಂತ ನೀನು ಒಪ್ಕೋಬೇಕು ಆಗಲಿ ಅಂಥೇಳಿ. ನಕುಲಂ ನ ಚ ಗೋತ್ರಂತೆ ನ ಜನ್ಮ ಮರಣೇ ಹರೇ, ನ ಜರ ನ ಚ ವೃದ್ಧಿಚ್ಚ ನ ಚ ಸ್ಥಾನಂ ನ ಚಾಶ್ರಯ. ನಿನಗೆ ಮುಪ್ಪಿಲ್ಲ, ನಿನಗೊಂದು ಸ್ಥಳ ಅಂತಿಲ್ಲ, ಸರ್ವತ್ರ ವ್ಯಾಪ್ತ ನೀನು. ನಿನಗೆಲ್ಲಿ ಜನನ ಮರಣಗಳು ನಮ್ಮಪ್ಪ. ವಿಡಂಬ ಮಾತ್ರಂ ಗೋವಿಂದ ಪುರುಷೇ ಪುರುಷೋತ್ತಮ. ಸುಮ್ಮನೆ ನಾಟಕ ಆಡ್ತಿ. ನಾನು ಒಪ್ಸಿದ್ದೇನೆ, ನೀನು ದಯಮಾಡಿ ಬರಬೇಕು. ಯಂ ಚ ಕನ್ಯಾ ಗೋವಿಂದ ಸ್ವೀಕಾರ್ಯ ಕೃಪಯಾ ತ್ವಯಾ. ನೀನು ಬರಬೇಕು. ಆಯಿತು ಅಂತ ಇತಿ ಸ್ತುತ್ವ ಶುಕಸ್ತೀವ್ರಂ. ಶುಕಾಚಾರ್ಯ ಚೆನ್ನಾಗಿ ಸ್ತೋತ್ರ ಮಾಡಿ ಕೆಳಗೆ ಹೊರಟು. ಅದಾದ ಮೇಲೆ ಬಕುಲಾದೇವಿ ಬಂದು, ಅಮ್ಮ ಬಂದ್ಯಾ? ಬಂದಪ್ಪ. ಅಮ್ಮ ನೀವು ಹೋದ್ಮೇಲೆ ಒಂದು ಐಡಿಯಾ ಬಂತು. ಏನದು? ಒಂದು ಮದುವೆ ಬೇಡವೇ? ಅವಳಂದು ಸತ್ಕೊಂಡು ಸುಣ್ಣ ಹಾಕ್ಕೊಂಡು ಮುದುಕಿ ಕೆಳಗೆ ಹೋಗಿ ಬಿಸಿಲು ಇದೆಲ್ಲ ಏನೂ ಲೆಕ್ಕಿಸದೆ ಎಲ್ಲ ಮಾಡ್ಕೊಂಬಂದೆ. ಯಾಕೆ ಬೇಡ? ಕ್ಷಣಪಿತ್ತ ಕ್ಷಣಚಿತ್ತ. ಅಮ್ಮ ಮದುವೆ ಬೇಡ ಅಂದರೆ ಈ ಹುಡುಗಿ ಜೊತೆ ಬೇಡ. ಯಾಕೆ ಅಂದ್ರೆ ಅವನು ನೋಡಿದ್ರೆ ರಾಜ, ನಾವು ನೋಡಿದ್ರೆ ಒಬ್ಬನೇ, ಬಂದು ಇಲ್ಲ ಬಳಗ ಇಲ್ಲ, ನಮ್ಗೆ ಹಿಂದಿಲ್ಲ ಮುಂದಿಲ್ಲ. ಇಲ್ಲಿ ನೋಡ್ರಿ, ಇಷ್ಟೊತ್ತವರೆಗೂ ಅವ್ರಿಗೆ ಹೇಳಿದ್ದು ನಂಗೆ ಬಂದು ಬಳಗ ಎಲ್ಲ ಜಾಸ್ತಿ, ಹುಡುಗಿನ ಹೇಗೆ ಕೊಡ್ತಾನೆ ಅಂತ ಶುಕಾಚಾರ್ಯರ ಮುಂದೆ. ಇಲ್ಲಿ ನೋಡಿದ್ರೆ ನಂಗೆ ಬಂದು ಇಲ್ಲ ಬಳಗ ಇಲ್ಲ. ಆ ರಾಜನೋ 10 ಕಲ್ಯಾಣ ಮಂಟಪ ಹಿಡಿದಿರ್ತಾನೆ. ನಮ್ಮ ಕಡೆಯವ್ರು ಯಾರು ಬರಲೇ ಇಲ್ಲ ಅಂದರೆ ಗತಿ ಏನದು? ಯಾವತ್ತೂ ಅಷ್ಟೇ, ವಿವಾದಶ್ಚ ವಿವಾಹಶ್ಚ ಸಮಯೋರೇವ ಶೋಭತೆ. ವಿವಾದ ವಿವಾಹ ಅದು ಸಮಾನರಲ್ಲಿ ಆಗಬೇಕು. ಏನೋ ಯಾರೂ ಇಲ್ಲದೆ ಇರೋ ಥರ ಮದುವೆ ಆಗೋಣ ಅಂದರೆ ಕರೋನಾ ಸೀಸನಲ್ಲಿ ಆಗ್ಬೋದು ಅಷ್ಟೇ. ಅದು ಬೇಡ, ಚೆನ್ನಾಗಾಗಬೇಕು ವಿವಾಹ. ಅದು ನೆನೆಸ್ಕೊಂಬೋದೇ ಬೇಡ, ಹಾಳಾಗಿ ಹೋಗ. ಹಾಗೆಲ್ಲ 7-8 ಜನ ಅಷ್ಟೇ ಮದುವೆಗೆ, ಹುಡುಗ ಹುಡುಗಿ ಅಪ್ಪ ಅಮ್ಮ. ಯಾವುದೋ ಒಂದು ಮದುವೆಗೆ ಒಂದು 8 ಜನಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟರೆ, ಆ 8 ಜನದಲ್ಲಿ 5 ಜನ ಅಡುಗೆಯವರು, 3 ಜನ ಮೇಳದವರು. ಮುಗೀತು ಅಂದರು, ಹುಡುಗ ಹುಡುಗಿ ಅಂದರು. ಆಮೇಲೆ ಅವ್ರನ್ನ ಕಳಿಸಿ ಇವ್ರನ್ನ ಕೂಡಿಸಿದ್ದಾಯ್ತಂತೆ. ಅದಕ್ಕೆ ಬೇಡ ಬೇಡ. ಯಾವುದನ್ನ ಬಡ ಮನೆಯದು ನೋಡು, ನಿನಗಿರುವಂತಹ ಬಂಧು ಬಳಗ ಯಾರಿಗಿದಾರೋ ನಮ್ಮಪ್ಪ. ನೀನು ನಾಟಕ ಎಲ್ಲ ಆಡಬೇಡ, ಹೀಗೆಲ್ಲ ಮಾಡಬಾರ್ದಪ್ಪ. ನಿನ್ನಂಥವ್ರು ಸುಳ್ಳು ಹೇಳಬಾರ್ದು. ನಂಗೆ ಯಾರಿದ್ದಾರೆ ಕರೆಸು, ಎಲ್ಲ ದೇವತೆಗಳು ಬಂದರೆ ಆಕಾಶರಾಜ ಆಕಾಶ ಸೇರ್ಕೋಬೇಕು, ಅಷ್ಟು ಜನ ಇದ್ದಾರೆ. ಸರಿ ಅಂಥೇಳಿ ಪರಮಾತ್ಮ ಗರುಡ ಹಾಗೂ ಶೇಷದೇವರನ್ನು ಸ್ಮರಿಸಿದ, ಬಂದು ಕೂತರು. ಗರುಡದೇವರು ಅಪ್ಪಣೆ ಆಗಬೇಕು ಸ್ವಾಮಿ, ಗರುಡ ನೀ ಹೋಗಿ ನಮ್ಮ ಕೂಸು ಬ್ರಹ್ಮದೇವ್ರಿಗೆ ಹೇಳ, ನಿಮ್ಮ ಅಪ್ಪನ ಮದುವೆ ಅಂತೆ, ಭೂಲೋಕಕ್ಕೆ ನೀವೆಲ್ಲ ಬರಬೇಕು. ವಾಯುದೇವರಿಗೆ ನೀ ಹೇಳು ಶೇಷ ಅಂದರು. ಇಬ್ಬರೂ ಬಂದು ಹೇಳಿದ್ದಾರೆ. ಏನು ಆನಂದವೋ ಬ್ರಹ್ಮದೇವರು, ನಮ್ಮಪ್ಪನ ಮದುವೆನಾ? ಅಪ್ಪನ ಮದುವೆ ಎಂದಾಗ ಆನಂದಪಟ್ಟ ಕೂಸಂದರೆ ಇವರೊಬ್ಬರೇ. ಯಾರು ಒಪ್ಕೋತಾರೆ ರೀ?
ಇನ್ನೊಂದು ಮದುವೆ ಅಂತ, ಮದುವೆ ಬಾಯಿ ಮುಚ್ಕೊಂಡಿರೋದು ಬಿಟ್ಬಿಟ್ಟು ನಾವೆಲ್ಲ ಇಲ್ವಾ? ಆ ಅಪ್ಪ ಅಂದ, ನೀವೆಲ್ಲ ಇರೋದಕ್ಕೆ ನಾ ಆಗೋದು ಅಂತ. ಬ್ರಹ್ಮದೇವರು ಎಲ್ಲ ತಮ್ಮ ಸತ್ಯಲೋಕದಲ್ಲಿ ಇರೋರಿಗೆ ಹೇಳೋದು, ನಮ್ಮಪ್ಪನ ಮದುವೆ ಭೂಲೋಕದಲ್ಲಿ ನಾವೆಲ್ಲ ಹೊರಡಬೇಕು. ಅಲ್ಲಿಯ ಇದ್ದವರೆಲ್ಲ ಅಂದರು, ಸ್ವಾಮಿ ನಮಗೆ ಬೋನಸ್ ಕೊಟ್ಟರೆ ಬರ್ತೀವಿ. ಬೋನಸ್ ಯಾಕ್ರೋ? ನಾವೆಲ್ಲ ಸೂಟು ಬೂಟು ತೊಗೋಬೇಕು ಸ್ವಾಮಿ. ಭೂಲೋಕದಲ್ಲಿ ವ್ಯಕ್ತಿಗಿನ್ನ ಅವನು ಹಾಕ್ಕೊಂಡಿರೋ ಸೂಟು ಬೂಟಿಗೆ ಬೆಲೆ ಹೆಚ್ಚು. ಮದುವೆ ಮನೆಯಲ್ಲಿ ಈಗಂತೂ ತುಂಬ ಆಗಿಬಿಟ್ಟಿದೆ. ಈ ಮದುವೆ ಯಾರ್ದು ಆದರೆ ಹೆಣ್ಣಿನಕ್ಕಿನ್ನ ಈ ಎದುರು ಮನೆಯವ್ರು ತೊಗೊಂಬೋದೇ ಜಾಸ್ತಿ. ಈಗ 10 ನಿಮಿಷಕ್ಕೆ ನಾವು ಚೇಂಜ್ ಮಾಡಬೇಕಪ್ಪ, ಹುಡುಗಿಗಂತೂ ಸಾಧ್ಯ ಇಲ್ಲ, ನಾವೇ ಮಾಡ್ಕೊಂಡು ನಿಂತಿರೋದು ಅಂತ. ಎಷ್ಟು ತಗೋತಾರೋ ಅವನಿಗೆ ಗಂಡಂಗೆ ಎದೆ ಹೊಡೆದೋಗುತ್ತೆ. ಮದುವೆ ಯಾರ್ದಾನ ಮನೆಗಳಲ್ಲಿ ಅಂದರೆ ಇವನಿಗೆ ಬಿತ್ತು ಅಂತಾನೆ 1 ಲಕ್ಷ. ಹಾಗಾಗಿ ನಾವೆಲ್ಲ ಡ್ರೆಸ್ ತೊಗೋಬೇಕು, ನೀವು ಕೊಟ್ಟರೆ ನಾವು ಬರ್ತೀವಿ. ತೊಗೊಳ್ರಿ ಅಂದು ಸ್ಯಾಂಕ್ಷನ್ ಮಾಡಿದ್ರು. ಬೇಕಾದ್ದೆಲ್ಲ ಅಲಂಕಾರವನ್ನು ಮಾಡಿಕೊಂಡ್ಯಾರೆ. ಬ್ರಹ್ಮದೇವರು 4 ತಲೆಗೆ 4 ಆಭರಣವನ್ನು ಹಾಕಿಕೊಂಡು ಕಿರೀಟವನ್ನು ಧಾರಣೆ ಮಾಡಿ ಹೊರಟು ಬಂದಿದ್ದಾರೆ. ಒಬ್ಬರಿಂದೊಬ್ಬರು ಎಲ್ಲರೂ ಬ್ರಹ್ಮದೇವರಿಗೆ ಒಂದು ಶ್ವೇತಛತ್ರಿ ಹಿಡಿದಿದ್ರು. ಆ ಶ್ವೇತಛತ್ರಿಯನ್ನು ಎತ್ತಲಿಕ್ಕೆ 10 ಲಕ್ಷ ಜನ ಅಂತೆ. ದೇವರೇ ದಿಕ್ಕು. ಈ 10 ಲಕ್ಷ ಜನಕ್ಕೆ ಎಲ್ಲಿ ಎಲೆ ಹಾಕೋದು, ಎಲ್ಲಿ ಏನು? ಶ್ರೀನಿವಾಸನ ಮದುವೆ ಅಗಾಧ ವೈಭವ, ಅದು ಊಹಾತೀತ. ಅದು ಎಷ್ಟು ದೊಡ್ಡದಾಗಿತ್ತು ಬ್ರಹ್ಮದೇವರಿಗೆ ಹಿಡಿದ ಶ್ವೇತಛತ್ರಿ. ಈ ಬೆಂಗಳೂರು ರೇಡಿಯಸ್ ಅದು ಅಷ್ಟು ದೊಡ್ಡದಾಗಿತ್ತು. ಅದು 28-30 ಮೈಲಿ. ಅದರ ಕೆಳಗೆ ಬ್ರಹ್ಮದೇವರು ಬರ್ತಿದ್ದಾರೆ. ಏನು ವೈಭವ ಕೇಳಬೇಕಾ? ಜೀವೋತ್ತಮರು ಬರಬೇಕಾದ್ರೆ ನಾವು ನೀವು ಒಂದು ರಥೋತ್ಸವ ಮಾಡಬೇಕಾದ್ರೆ ನಮ್ಮ ಕೈಲಾದ ವಾದ್ಯ ವಿಶೇಷ ಮಂತ್ರಘೋಷ ಮಾಡ್ತೀವಿ. ಬ್ರಹ್ಮದೇವರು ಬರಬೇಕಾದ್ರೆ ಸೇವಂತೆ ಮೂರ್ತಿಮತ್ಯ ಸುಚರಿತ ಚರಿತಂ ಭಾತಿ ಗಂಧರ್ವಗೀತಂ ಪ್ರತ್ಯೇಕಂ ದೇವಸಂಸಸ್ವಪಿತವ ಭಗವನ್ನರ್ತಿ ತದ್ಯೋ ವಧೂಷು. ಚೆನ್ನಾಗಿ ಗಾನ ಮಾಡ್ತಾ ಬರ್ತಾ ಇದ್ದಾರೆ. ಒಂದಾದ ಮೇಲೆ ಒಂದೊಂದು ಲೋಕ, ಜನೋಲೋಕ ಮಹೋಲೋಕ, ಒಬ್ಬೊಬ್ಬರೇ ಜಾಯಿನ್ ಆದರು. ಕಡೆಗೆ ಭೂಲೋಕದ ಹತ್ತಿರ ಪ್ರಯಾಣ ನಡೆದಿದೆ. ನಾಳೆ ದಿವಸ ವಿವಾಹದ ಘಟ್ಟವನ್ನು ಹೇಳಿ ಶ್ರೀನಿವಾಸ ಕಲ್ಯಾಣವನ್ನು ಮಾಡುವ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.